ನೋಡ್ರಿ, ಪೈರಸಿ ಮಾತ್ರ ಯಾವುದೇ ಕಾರಣಕ್ಕೂ ಮಾಡಬೇಡ್ರಿ. ಸುಮ್ಮನೆ ಒಂದು ಹೆಣ್ಣು ಕೊಡ್ತೀವಿ, ನಮ್ಮ ಹತ್ರ ಬೇಡ, ನಮ್ಮ ಹತ್ರ ಬೇಡ. ಇದು ಆಮೇಲೆ ಹೇಳ್ತಾ ಇಲ್ಲ, ನಮ್ಮ ಹತ್ರ ಬೇಡ. ದಮ್ಮೂಲೆ ಕಮ್ಮಿ ಮಾಡಲಿ. ಜೈ ಕಿಚ್ಚವ್ವ, ಜೈ ಕಿಚ್ಚವ್ವ. ಅಪ್ಪಿ ಹೆಂಗನ್ನಿಸ್ತು ಮೂವಿ ಮಾತ್ರ ಮಸ್ತ್ ಆಗಿದೆ. ಕ್ಲಾಸ್ ಆಗಿರೋ ಫ್ಯಾನ್ಸ್ಗೆ ಮಾಸ್ ಆಗಿರೋ ಎಂಟ್ರಿ ಸ್ಕ್ರೀನ್ ಪ್ರೆಸೆಂಟ್ ನ ಕೊಟ್ಟವ್ರೆ. ಎಲ್ಲಾ ಅಭಿಮಾನಿಗಳು ಥಿಯೇಟರ್ ಬಂದ್ ಫಿಲಂ ನೋಡ್ರಿ, ಯಾರು ಪೇರೆಸಿ ಅಂತ ಮಾಡಕ್ ಹೋಗ್ಬೇಡ್ರಿ. ಬ್ಲಾಕ್ ಬಸ್ಟರ್ ಮಸ್ತ ಮಾಡೋರ ಮೂವಿ. ಮ್ಯೂಸಿಕ್, ಕಂಪೋಸಿಂಗ್, ಫೈಟಿಂಗು ಎಲ್ಲ ಆಟಿಟ್ಯೂಡ್ ಎಲ್ಲ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಕಿಚ್ಚ ಸುದೀಪ್ ತೋರ್ಸರಿ ಇದ್ರಲ್ಲಿ ಸೂಪರ್ ಆಗಿದೆ. ಅಣ್ಣ ಮಾರ್ಕ್ ಅಂದ್ರೆ ಜೀವನದಾಗ ಒಂದೇ ಒಂದು ಮಾರ್ಕ್ ಬೀಳ್ತದೆ. ಅದು ಏನ್ ಗೊತ್ತಾ, ನಮ್ಮ ಸುದೀಪ್ ಅಣ್ಣ ಅವರು ಕೊಟ್ಟಿದ್ದಾರೆ ಇವಾಗ. ಲೈಫಲ್ಲಿ ಚಾನಲ್ ಕಳ್ತನ ಮಾಡ್ತಾರಲ್ಲ, ಅದಕ್ಕೆ ಒಳ್ಳೆ ಪೈರಸಿ ಕೊಟ್ಟಿದ್ದಾರೆ. ಏನಂದ್ರೆ ಸಕ್ಕತ್ತಾಗಿದೆ ಮೂವಿ ಮಾತ್ರ. ಹೆಂಗಿದೆ ಅಂದ್ರೆ ಬಂದು ಮಾಡ್ತಾರಲ್ಲ ಎಲ್ಲ ಗ್ಯಾಂಗ್ಸ್ಟರ್ ಬಂದು ಫಿಲಂ ನೋಡ್ಲಿ, ಆಮೇಲೆ ಮಾತಾಡ್ಲಿ. ಮಕ್ಕಳ ಬಗ್ಗೆ ಎಂತ ಚೆನ್ನಾಗಿ ತೆಗ್ದಿದ್ದಾರೆ ಅಂದ್ರೆ ಸೂಪರ್ ಆಗೈತೆ ನಮ್ಮ ಮೂವಿ ಮಾತ್ರ. ಮಾರ್ಕ್ ಅಂದ್ರೆ ಮಾರ್ಕ್ ಕ್ರೇಜಿ ಆಗಿದೆ ಸರ್. ದರ್ಶನ್ ಅವರ ಅಭಿಮಾನಿ, ಅಪ್ಪಟ ಅಭಿಮಾನಿ. ನಾನು ಕಿಚ್ಚ ಸುದೀಪ್ ದರ್ಶನ್ ಅವರು ಅಣ್ಣ ದೋಸ್ತಿದ್ದಂಗೆ, ಕಿಚ್ಚು ಇದ್ದಂಗೆ. ನಾನು ಅವರ ಮಾರ್ಕ್ ಪಿಕ್ಚರ್ ನೋಡಕ್ ಬಂದಿದ್ದೀನಿ. ಸೂಪರ್ ಆಗಿದೆ, ಎಲ್ಲಾರು ಬಂದು ನೋಡ್ಬೇಕು. ಫಿಲಂ ಮಾತ್ರ ಸೂಪರ್ ಆಗೈತೆ. ಫ್ಯಾನ್ ಮಾಡ್ಬಿಟ್ಟು ಬಂದು ಫಿಲಂ ನೋಡ್ರಿ, ಫಿಲಂ ನೋಡ್ಬಿಟ್ಟು ಮಾತಾಡ್ರಿ. ದರ್ಶನ್ ಡೆವಿಲಿ ನೋಡ್ರಿ, ಮಾರ್ಕು ನೋಡ್ರಿ, 45 ನೋಡ್ರಿ. ನಮ್ ಕನ್ನಡ ಇಂಡಸ್ಟ್ರಿಗೆ ಬೆಳೆಸ್ರಿ, ಉಳಿಸ್ರಿ. ಆಕ್ಟಿಂಗ್ ಎಲ್ಲ ಬಹಳ ಚೆನ್ನಾಗಿದೆ, ಕೋರ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಹೌದಾ, ಸಂದೇಶ ಇದೆಯಾ? ಇದೆ. ಏನ್ ಇಷ್ಟ ಆಯ್ತು? ಕಾನ್ಸೆಪ್ಟ್ ಚೆನ್ನಾಗಿದ್ಯಾ? ಆಕ್ಟಿಂಗು ನೋಡಿದ್ರ ಮೂವಿ ಅಂತ ನೆಕ್ಸ್ಟ್ ಲೆವೆಲ್. ಒಂದೇ ಒಂದು ಸೆಕೆಂಡ್ ಎಲ್ಲೂ ಬರೋದಲ್ಲ. ಒಳ್ಳೆ ಮೂವಿ, ಎಲ್ಲರೂ ನೋಡ್ಬೇಕಣ್ಣ. ಆಯ್ತು ಬಂದವನೇ ಇಲ್ಲ ಬಂದವನೇ ಬೇರೆ